equal to so that is going to be equal to 101.3 kilopascal, or you can even call that as 1 atm. So these 1 atm and 101.3 kilopascal are where kilopascal and atm are the other units, SI units of pressure. Pressure the SI units ಆಗಿರ್ತದೆ. ಸೊ ನಮ್ಗೆ ಯಾವುದೇ ಒಂದು ಕಂಡೀಷನ್ ಅಲ್ಲಿ ಯಾವುದೋ ಒಂದು ಕ್ವಶನ್ಸ್ ಇರ್ಬೋದು, ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ STP ಕಂಡೀಷನ್ಸ್ ಅಂತ ಕೊಟ್ರೆ it is very clear that the STP condition ಅಂತ ತಕ್ಷಣ ನಮ್ಗೆ ಗೊತ್ತಾಗಬೇಕು ಟೆಂಪರೇಚರ್ ಎಷ್ಟು, ಪ್ರೆಷರ್ ಎಷ್ಟು ಅಂತ. So whenever in going forward in ಮುಂದೆ ಎಲ್ಲೇ ನಮಗೆ if they are saying STP, if in question it is there any like STP ಅಂತ ಏನಾದ್ರು ಇದ್ರೆ ಆವಾಗ it is understood that ಆ ಟೆಂಪರೇಚರ್ 273 ಕೆಲ್ವಿನ್ ಅಥವಾ 0 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಅಥವಾ ಪ್ರೆಷರ್ 101.3 kilopascal ಅಥವಾ 1 atm pressure ಇರುತ್ತೆ. So this is the standard values which will not change. Okay, so ಇದು ಕಾನ್ಸ್ಟೆಂಟ್ ಆಗಿ ಉಳ್ಕೊಳ್ಳುತ್ತೆ. ಸೊ ಇದನ್ನ ನಾವು STP conditions ಅಂತ ಕರಿತೀವಿ. At STP anta we will be mentioning in some of the chemical reactions or some of the problem solving questions athara iddagella STP conditions. So is that clear to you all? Yes, sir. Yes. Okay. So after this, next we have is basicity. So how we can define basicity, or what do you mean by basicity? So basicity is nothing but number of replaceable hydrogen atoms which are present in a molecule. Number of replaceable hydrogen atoms present in a molecule of acid. So we all know acid and base. So acid ಮತ್ತೆ base ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿದೆ, ಬಟ್ ಅದರಲ್ಲಿ ನಾವು acidity ಮತ್ತೆ basicity ಅಂತ ಎರಡು ಟರ್ಮ್ ಡಿಫೈನ್ ಮಾಡ್ತೀವಿ. Where basicity ಅಂದ್ರೆ ಏನು? Basicity is nothing but number of replaceable hydrogen atoms which are present in a molecule of acid. So ಒಂದು acid molecule ತಗೊಂಡ್ರೆ ನೀವು acid ಅಲ್ಲಿ ಎಷ್ಟು replaceable hydrogen atoms ಇರುತ್ತೆ ಅದನ್ನ ನಾವು basicity of an acid ಅಂತ ಕರಿತೀವಿ, or basicity of that acid ಅಂತ. So here what exactly these replaceable hydrogen atoms are? ಏನು ಈ replaceable hydrogen atoms ಅಂದ್ರೆ ಏನು? So these replaceable hydrogen atoms are nothing but these are the hydrogen atoms which are attached to okay. So the hydrogen atoms which are attached to most electronegative element. So hydrogen atoms which are attached to most electronegative element. So what is electronegative element? So electronegativity andre yaragaru gottidya? What do you mean by electronegativity? ವಿದ್ಯುತ್ ಋಣೀಯತೆ. ವಿದ್ಯುತ್ ಋಣೀಯತೆ. ವಿದ್ಯುತ್ ಋಣೀಯತೆ.
ಅದನ್ನ ಹೇಗ್ ಡಿಫೈನ್ ಮಾಡ್ತೀರಾ? ಕನ್ನಡದಲ್ಲಿ ಡಿಫೈನ್ ಮಾಡಿ. ಯಾವ್ದನ್ನ ನಾವು ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅನ್ಬೋದು? ಏನು ಕ್ಯಾರೆಕ್ಟರಿಸ್ಟಿಕ್ ಇರ್ಬೇಕು ಅದಕ್ಕೆ? ಸರ್ ತಗೊಂಡ್ರೆ ಎಲೆಕ್ಟ್ರಾನ್ ತಗೊಂಡ್ರೆ ಅದನ್ನ ವಿದ್ಯುತ್ ಋಣೀಯತೆ ಅಂತ ಕರಿತೀವಿ. ಎಲೆಕ್ಟ್ರಾನ್ಗಳನ್ನ ಕಳ್ಕೊಂಡ್ರೆ ಅದನ್ನ ವಿದ್ಯುತ್ ಅಂತ ಕರಿತೀವಿ. ಓಕೆ, ಸೊ ನಾನು ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ, ಅದ್ರಲ್ಲಿ ನೀವು ಯಾವ್ದು ಎಲೆಕ್ಟ್ರೋನೆಗೆಟಿವ್ ಯಾವ್ದು ಎಲೆಕ್ಟ್ರೋನೆಗೆಟಿವ್ ಅಲ್ಲ ಅಂತ ಸ್ವಲ್ಪ ಐಡೆಂಟಿಫೈ ಮಾಡಕ್ಕಾಗುತ್ತಾ ಟ್ರೈ ಮಾಡಿ. ಓಕೆ ಸರ್. ಇದಿಷ್ಟು ಎಕ್ಸಾಂಪಲ್ ಅಲ್ಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಗಳು ಯಾವ್ದು? ಸರ್ ಎಫ್ ಎಲೆಕ್ಟ್ರಾನೆಗೆಟಿವ್ ಎಲಿಮೆಂಟ್, ಎಲೆಕ್ಟ್ರಾನೆಗೆಟಿವ್ ಎಲಿಮೆಂಟ್, ಫ್ಲೋರಿನ್ ಕ್ಲೋರಿನ್. ಸರ್ ಹೌದು ಸರ್, ಅಲ್ವಾ? ಹೌದು ಸರ್. ಅವೆರಡು ಮಿಕ್ಕಿದೆರಡು ಪಾಸಿಟಿವ್ ಇರೋದು. ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್. ಸೋಡಿಯಂ ಮತ್ತೆ ಕಾಪರ್ ಏನ್ ನೋಡ್ತಾ ಇದೀವಿ ಅದು ಎಲೆಕ್ಟ್ರೋ ಪಾಸಿಟಿವ್, ಬಟ್ ಫ್ಲೂರಿನ್ ಮತ್ತೆ ಕ್ಲೋರಿನ್ ಏನ್ ನೋಡ್ತಿದ್ವಿ ಅವೆರಡು ಎಲೆಕ್ಟ್ರೋ ನೆಗೆಟಿವ್. ಕರೆಕ್ಟ್, ನೀವ್ ಹೇಳಿದ್ರಿ. ಈಗ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ ಗಳ ಟೆಂಡೆನ್ಸಿ ಏನು, ಕೆಲಸ ಏನು ಅವುಗಳದು? ನೀವ್ ಹೇಳಿದ್ರಿ ಈಗ ಕರೆಕ್ಟ್ ಆಗಿ. ಔಟರ್ ಮೋಸ್ಟ್ ಅಲ್ಲಿ ಏನಿದೆ? ಆಕ್ಟೇಟ್ ಇನ್ನೊಂದು ಎಲಿಮೆಂಟ್ ಔಟರ್ ಮೋಸ್ಟ್ ಸೆಲ್ ಅಲ್ಲಿ ಒಂದು 8 ಆಟಮ್ಸ್ ನ ಜಾಯಿನ್ ಮಾಡಿ ಗೈನಿಂಗ್ ಆಫ್ ಎಲೆಕ್ಟ್ರಾನ್ಸ್. ಕರೆಕ್ಟ್. ಸೊ ಎಲೆಕ್ಟ್ರಾನ್ ನ ಗೈನಿಂಗ್ ಆಗ್ಬೋದು, ಅಥವಾ ನೀವೆಲ್ಲ ಏನ್ ಹೇಳ್ತಿದ್ರಿ ಎಲೆಕ್ಟ್ರಾನ್ ನ ಅನದರ್ ಇನ್ನೊಂದು ಎಲಿಮೆಂಟ್ ಅಲ್ಲಿ ಔಟರ್ ಮೋಸ್ಟ್ ಸೆಲ್ ನ ಫಿಲ್ ಮಾಡೋದು. ಕರೆಕ್ಟ್, ಹೌದು. ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ ಈ ಎಲೆಕ್ಟ್ರೋ ನೆಗೆಟಿವಿಟಿ ಅಂದ್ರೆ ಏನು ಇಲ್ಲ, ಇದು ಟೆಂಡೆನ್ಸಿ ಏನು ಅಂದ್ರೆ ಎಲೆಕ್ಟ್ರಾನ್ ಗಳನ್ನ ಅಟ್ರಾಕ್ಟ್ ಮಾಡ್ಬೇಕು. ಹೇಗೆ ಮ್ಯಾಗ್ನೆಟ್ ಐರನ್ ಫಿಲಿಂಗ್ಸ್ ನ ಅಟ್ರಾಕ್ಟ್ ಮಾಡುತ್ತೆ, ಅದೇ ರೀತಿ ಈ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ಸ್ ಇದೆ, ದೇ ಹ್ಯಾವ್ ದ ಟೆಂಡೆನ್ಸಿ ಟು ಅಟ್ರಾಕ್ಟ್ ಶೇರ್ಡ್ ಪೇರ್ ಅಥವಾ ಬಾಂಡೆಡ್ ಪೇರ್ ಅಂತ ಕರಿತೀವಿ. ದಟ್ಸ್ ವೆರಿ ಗುಡ್ ಡೆಫಿನೇಷನ್. ಶೇರ್ಡ್ ಪೇರ್ ಆರ್ ಬಾಂಡೆಡ್ ಪೇರ್ ಅಂತ ಕರಿಬೇಕು. ಯಾವಾಗ ಶೇರ್ಡ್ ಪೇರ್, ಯಾವಾಗ ಬಾಂಡೆಡ್ ಪೇರ್ ಅಂತ ಕರಿತೀವಿ ಅಂದ್ರೆ, so when they have bonded already. Okay, so for example if I take HCl ತಗೊಂಡ್ರೆ ನಾನು, ಓಕೆ, ಈಗ HCl ಬಾಂಡ್ ಆಗಿದ್ಯಾ? ಎಸ್ ಸರ್. ಇಲ್ಲಿ ಬಾಂಡ್ ಆಗಿದೆ. ಸೊ ಈಗ ಇದ್ರಲ್ಲಿ ಇವೆರಡು ನೋಡಿದ ತಕ್ಷಣ ನಿಮ್ಗೆ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಗೊತ್ತಾಗ್ಬಿಡುತ್ತೆ ಯಾವ್ದು Cl ಅಲ್ವಾ? ಸೊ ಈಗ ಅದೇನ್ ಮಾಡ್ಬೇಕು, ಇಟ್ ಹ್ಯಾಸ್ ಟು ಪುಲ್ ದ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್ ಫ್ರಮ್ ದ ಹೈಡ್ರೋಜನ್. ಅರ್ಥ ಆಗ್ತಿದ್ಯಾ? ಸೊ ಯಾವ ಎಲಿಮೆಂಟ್ ಬಾಂಡ್ ಆದ್ಮೇಲೆ ಅದಕ್ಕೆ ಟೆಂಡೆನ್ಸಿ ಇರುತ್ತೆ ಎಲೆಕ್ಟ್ರಾನ್ಸ್ ನ ಫುಲ್ ಮಾಡೋದಿಕ್ಕೆ, ಯಾವ್ದ್ರಿಂದ ಬೇರೆ ಒಂದು ಎಲಿಮೆಂಟ್ ಯಾವ ಜೊತೆ ಬಾಂಡ್ ಆಗಿರುತ್ತೋ ಆ ಎಲಿಮೆಂಟ್ ಇಂದ ಎಲೆಕ್ಟ್ರಾನ್ ನ ಫುಲ್ ಮಾಡೋ ಟೆಂಡೆನ್ಸಿ ಇರುತ್ತಲ್ಲ, ಆ ಟೆಂಡೆನ್ಸಿನ ನಾವು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಕರಿತೀವಿ. ಆ ಎಲೆಕ್ಟ್ರೋನೆಗೆಟಿವಿಟಿ ಇರುವಂತಹ ಎಲಿಮೆಂಟ್ ಗಳು ಯಾವ್ದೆಲ್ಲ? ಫ್ಲೂರಿನ್, ಕ್ಲೋರಿನ್, ನೈಟ್ರೋಜನ್, ಆಕ್ಸಿಜನ್, ಇವೆಲ್ಲ ಏನಾಗಿರ್ತದೆ, ದಿಸ್ ಆಲ್ ವಿಲ್ ಬಿ ಹ್ಯಾವಿಂಗ್ ಹೈ ಎಲೆಕ್ಟ್ರೋನೆಗೆಟಿವಿಟಿ. ಓಕೆ, ಸೊ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಅವರು. ಸೊ ಯಾವ ಹೈಡ್ರೋಜನ್ ಆಟಮ್ ವಿಚ್ ಈಸ್ ಅಟ್ಯಾಚ್ಡ್ ಟು ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ಅದನ್ನ ನಾವು ರೀಪ್ಲೇಸಬಲ್ ಹೈಡ್ರೋಜನ್ ಆಟಮ್ ಅಂತ ಕರಿತಿದ್ದೀವಿ. ಓಕೆ, ಸೊ ಇಲ್ಲಿ ನಾನು ಈಗಲೇ ಎಕ್ಸಾಂಪಲ್ ತಗೊಂಡಾಗೇನೆ ಅಗೇನ್ ಐ ಕ್ಯಾನ್ ಟೇಕ್ ದ ಸೇಮ್ ಎಕ್ಸಾಂಪಲ್. HCl ತಗೋಬಹುದು, ರೈಟ್? ಐ ಕ್ಯಾನ್ ಟೇಕ್ HNO3, I can take H2SO4. ಹೌದಾ? ಸೊ ಇಲ್ಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಯಾವುದು HCl ಅಲ್ಲಿ? Cl. ಇಲ್ಲಿ HNO3 ಲಿ O3. ಯಾವುದು NO3?
ಹಾ ಇಲ್ಲಿ ಇಲ್ಲಿ ಮತ್ತೆ ಈ ಕೇಸಲ್ಲಿ ಆಯ್ತು. ಇಲ್ಲಿ ಯಾವ್ದು ಹೇಳ್ತಿದ್ದೀರಾ, ಎನ್ನ ಓನಾ? HN ಹತ್ರ ಇಲ್ಲಿ ಎನ್. H2SO4 ಅಲ್ಲಿ H2SO4 ಅಲ್ಲಿ ಯಾವ್ದಕ್ಕೆ? ಓಕೆ. ಈಗ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನು ಅಂದ್ರೆ ಸ್ಟ್ರಕ್ಚರ್ ಗಳನ್ನ ನೋಡ್ತೀವಿ. HCl ಅಲ್ಲಿ ಪ್ರಾಬ್ಲಮೇ ಇಲ್ಲ. HCl ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಹೆಚ್ಚು ಡೈರೆಕ್ಟ್ ಆಗಿ ಕ್ಲೋರಿನ್ ಅಟ್ಯಾಚ್ ಆಗಿದೆ, ಕ್ಲೋರಿನ್ ಎಲೆಕ್ಟ್ರೋನೆಗೆಟಿವ್ ನಮ್ಗೆ ಗೊತ್ತು, ಫಿಕ್ಸಿಂಗ್ ಇತ್ತು. ಬಟ್ HNO3 ಮತ್ತೆ H2SO4 ಕೇಸ್ ನಾವು ಬಂದ್ರೆ ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ವಿ ಆರ್ ಗೋಯಿಂಗ್ ಟು ಸಿ ದ ಸ್ಟ್ರಕ್ಚರ್ ಅಬ್ಸರ್ವ್ ಮಾಡ್ತೀವಿ. ಈಗ ನಾನು ಫಾರ್ ಎಕ್ಸಾಂಪಲ್ ಇಫ್ ರೈಟ್ ದ ಸ್ಟ್ರಕ್ಚರ್ ಆಫ್ HNO3, ಸೊ HNO3 ಸ್ಟ್ರಕ್ಚರ್ ಹೇಗಿರುತ್ತೆ ನಮ್ಗೆ? ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ HNO3. ಗೊತ್ತಾಗ್ತಿದ್ಯಾ? ಇದು ಮೂರುನು O. ಓಕೆ, H. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಹೈಡ್ರೋಜನ್ ಯಾವ್ದಕ್ಕೆ ಅಟ್ಯಾಚ್ ಆಗಿರೋದು? ಆಕ್ಸಿಜನ್ಗೆ ಸರ್. ಆಕ್ಸಿಜನ್ಗೆ, ನೈಟ್ರೋಜನ್ಗೆ ಅಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ನಾವು ಬರಿಬೇಕಾರೆ HNO3 ಅಂತ ಬರೆದ ತಕ್ಷಣ ಹೆಚ್ಚು ನೈಟ್ರೋಜನ್ಗೆ ಅಟ್ಯಾಚ್ ಆಗಿದೆ ಅಂತ ನಾವು ಅನ್ಕೊಂಡ್ರೆ ತಪ್ಪೋದು. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಸೇಮ್ ಇನ್ ಆಲ್ ದ ಕೇಸಸ್. ಓಕೆ, ಸೊ ಹಾಗಾಗಿ ಆಕ್ಸಿಜನ್ ನೈಟ್ರೋಜನ್ಗಿಂತ ಮೋರ್ ಎಲೆಕ್ಟ್ರೋನೆಗೆಟಿವ್. ನೈಟ್ರೋಜನ್ ಕೂಡ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇಲ್ಲ ಅಂತಲ್ಲ, ಬಟ್ ಕಂಪ್ಯಾರಿಸನ್ ಮಾಡಿದ್ರೆ ಯಾವ್ದಕ್ ಜಾಸ್ತಿ ಪವರ್? ಆಕ್ಸಿಜನ್ ಜಾಸ್ತಿ ಪವರ್. ಆಕ್ಸಿಜನ್ ಇಸ್ ದ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ದ್ಯಾನ್ ನೈಟ್ರೋಜನ್ ಅಲ್ವಾ? ನೀವು ಅಲಾಂಗ್ ದ ಪೀರಿಯಡ್ ಹೋದ್ರೆ ನೈಟ್ರೋಜನ್ ಗ್ರೂಪ್ 15 ಅಲ್ಲಿ ಬರುತ್ತೆ. ಆಕ್ಸಿಜನ್ ಯಾವ ಗ್ರೂಪ್ ಅಲ್ಲಿ ಬರುತ್ತೆ? ನೈಟ್ರೋಜನ್ 15 ಗ್ರೂಪ್, ಆಕ್ಸಿಜನ್ 13 ಅಲ್ಲ, 16 ಗ್ರೂಪ್ ಅಲ್ವಾ? ಅಂದ್ರೆ ನೈಟ್ರೋಜನ್ ಆದ್ಮೇಲೆ ಆಕ್ಸಿಜನ್, 16 ಆದ್ಮೇಲೆ 17 ಫ್ಲೂರಿನ್. ಸೊ ಫ್ಲೂರಿನ್ ಗೆ ಜಾಸ್ತಿ ಎಲೆಕ್ಟ್ರೋನೆಗೆಟಿವ್, ಅದಕ್ಕಿಂತ ಕಮ್ಮಿ ಆಕ್ಸಿಜನ್, ಅದಕ್ಕಿಂತ ಕಮ್ಮಿ ನೈಟ್ರೋಜನ್, ಅದಕ್ಕಿಂತ ಕಮ್ಮಿ ಕಾರ್ಬನ್, ಅದಕ್ಕಿಂತ ಕಮ್ಮಿ ಬೋರಾನು ಅಲ್ವಾ? ಹಾಗಾದ್ರೆ ಹೈಡ್ರೋಜನ್ ಫಸ್ಟ್ ಗ್ರೂಪ್ ಅಲ್ಲಿ ಇದೆ ಅಲ್ವಾ ಸರ್? ಹೈಡ್ರೋಜನ್ಗೆ ಎಲೆಕ್ಟ್ರೋನೆಗೆಟಿವ್ ತುಂಬಾ ಕಮ್ಮಿ ಅಲ್ವಾ ಅಂತ ನೀವೇನಾದ್ರು ಅನ್ಕೊಂಡ್ರೆ ಇಟ್ ಇಸ್ ಅಗೇನ್ ರಾಂಗ್. ಓಕೆ, ಅವೆಲ್ಲವನ್ನ ನಾವು ಲೇಟರ್ ಕ್ಲಾಸಸ್ ಗಳಲ್ಲಿ ಡಿಸ್ಕಸ್ ಮಾಡೋಣ, ತಲೆ ಕೆಡಿಸ್ಕೊಳ್ಳೋದು ಬೇಡ ಈಗ ಎಲ್ಲದಕ್ಕೂ. ಆಮೇಲೆ ನಾನು ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ನೀವೇನ್ 10th ಅಲ್ಲಿ ಓದಿದ್ರಿ ಅದೇ ರೀತಿ ಒಂದು ಕಾನ್ಸೆಪ್ಟ್ ನಮ್ಗೆ ಫಸ್ಟ್ PUC ಇದೆ, ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂತ. ಸೊ ದೇರ್ ವಿಲ್ ಡಿಸ್ಕಸ್ ಆಲ್ ದಿಸ್ ಪ್ರಾಪರ್ಟೀಸ್. ಓಕೆ, ಕ್ಲಿಯರ್? ಸೊ ಈಗ ನಮ್ಗೆ ಗೊತ್ತಾಗಿದೆ ಹೈಡ್ರೋಜನ್ ಏನಾಗಿದೆ, ಇಸ್ ಅಟ್ಯಾಚ್ ಟು ದ ಆಕ್ಸಿಜನ್ ಅಂತ. ಸೊ ಹಾಗಾದ್ರೆ ವಿಲ್ ಸಿ ದ ಸ್ಟ್ರಕ್ಚರ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ ಇಲ್ಲೇ ಬರೀತೀನಿ ಸ್ಟ್ರಕ್ಚರ್. Okay, so now you can see the structure of H2SO4 here. ಎರಡು H ಇದೆ, S ಇದೆ, ಒಂದು 4 ಆಕ್ಸಿಜನ್ ಇದೆ. ಸಾರಿ, ಇಲ್ಲಿ ಸಿಂಗಲ್ ಬಾಂಡ್ ಬರಬೇಕು, not going to be double bond. Okay, ಸೊ ಇದು ಸ್ಟ್ರಕ್ಚರ್ H2SO4. ಸೊ ಈ ಸ್ಟ್ರಕ್ಚರ್ ಗಳನ್ನ ಬರೆಯೋದು ಕೂಡ ನಾನು ಹೇಳ್ಕೊಡ್ತೀನಿ ನಿಮ್ಗೆ, ಡೋಂಟ್ ವರಿ. ಸೊ ಸಿಂಪಲ್ ಆಗಿ ಈಸಿ ಆಗಿ ಅದನ್ನ ಬರೆಯೋದು ಕೂಡ ಕಲ್ತ್ಕೊಳ್ಳೋಣ. ಬಟ್ ಆಸ್ ಫಾರ್ ನೌ ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಈಗ ನೋಡಿ, ಈಗ ಸಲ್ಫರ್ ಗೆ ಅಟ್ಯಾಚ್ ಆಗಿದೆ ಹೈಡ್ರೋಜನ್? ಇಲ್ಲ ಸರ್. ನೋ ಸರ್. ಅಗೇನ್ ಸಲ್ಫರ್ ಕಮ್ಸ್ ಇನ್ ವಿಚ್ ಗ್ರೂಪ್? ಆಕ್ಸಿಜನ್. ಆಕ್ಸಿಜನ್ ಫ್ಯಾಮಿಲಿಲೇ ಸಲ್ಫರ್ ಬರುತ್ತೆ. ಬಟ್ ಸಲ್ಫರ್ ಬರೋದು ಯಾವಾಗ? ಆಕ್ಸಿಜನ್ ಆದ್ಮೇಲೆ ಸಲ್ಫರ್ ಬರುತ್ತೆ, ಡೌನ್ ದ ಗ್ರೂಪ್. ಆಕ್ಸಿಜನ್ ಕೆಳಗಡೆ ಸಲ್ಫರ್ ಇರುತ್ತೆ. ಸೊ ಆಕ್ಸಿಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಸಲ್ಫರ್. ಸೊ ಹಾಗಾಗಿ ನಮ್ಗೆ ಇಲ್ಲಿ
ಆಕ್ಸಿಜನ್ ಯಾವ್ದಕ್ಕೆ ಬಾಂಡ್ ಆಗಿದೆ? ಹೈಡ್ರೋಜನ್. ಆಕ್ಸಿಜನ್ ಯಾವ್ದಕ್ಕೆ ಬಾಂಡ್? ಎರಡು ಕೇಸಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಎರಡು ಕೇಸಲ್ಲೂ ಎರಡು ಹೈಡ್ರೋಜನ್ ಆಟಮ್ ಕೂಡ ಸಲ್ಫರ್ಗೆ ಅಟ್ಯಾಚ್ ಆಗಿದೆ. ಎರಡು ಹೈಡ್ರೋಜನ್ ಆಟಮ್ ಅಟ್ಯಾಚ್ ಆಗಿರೋದು ಆಕ್ಸಿಜನ್ಗೆನೆ. ಓಕೆ, ಸೊ ನಮ್ಗೆ ಗೊತ್ತಾಗ್ತಿದೆ ಈಗ H in HNO3 is attached to the oxygen, H in H2SO4 is attached to the oxygen. So ಇವಾಗ ನಾವೇನ್ ಮಾಡ್ಬೇಕು? We need to calculate how much is the basicity of HCl, how much is the basicity of HNO3, or how much is the basicity of H2SO4. So if I ask you people what is the basicity of HCl, how much? ಏನ್ ಮಾಡ್ಬೇಕು? 1. ಹೇಗೆ 1? Cl 1. 1 ಹೇಗೆ? ನೋಡ್ಬೇಕು. ನಂಬರ್ ಆಫ್ ರೀಪ್ಲೇಸಬಲ್ ಹೈಡ್ರೋಜನ್ ಆಟಮ್ಸ್ ಎಷ್ಟಿದೆ? ಹೈಡ್ರೋಜನ್ 1 ಇದೆ, ಸೊ ಅಲ್ವಾ? ನಂಬರ್ ಆಫ್ ರೀಪ್ಲೇಸಬಲ್ ಹೈಡ್ರೋಜನ್ ಆಟಮ್ ಇಲ್ಲಿರೋದು ಒಂದಾ? ಎಸ್ ಸರ್. ಸೊ ಇದ್ರ ಬೇಸಿಸಿಟಿ 1 ಆಯ್ತು. ಹಾಗಾದ್ರೆ HNO3 ಇದು ಸರ್ 1. H2SO4 2 ಸರ್ 2 ಅಲ್ವಾ? ಓಕೆ, ಸೊ ಇದು ಹೇಗೆ ಅಂದ್ರೆ ನಮ್ಗೆ ಈಗ ಫಸ್ಟ್ ಏನ್ ಮಾಡ್ಬೇಕು? ನಾವು ರೀಪ್ಲೇಸಬಲ್ ಹೈಡ್ರೋಜನ್ ಆಟಮ್ ಚೆಕ್ ಮಾಡ್ಕೋಬೇಕು. ಅದು ಆಕ್ಸಿಜನ್ಗೆ ಅಟ್ಯಾಚ್ ಆಗಿದ್ಯಾ? ಅದು ಎಲೆಕ್ಟ್ರೋನೆಗೆಟಿವ್ ಆಕ್ಸಿಜನ್ಗೆ ಅಂತಲ್ಲ, ಮೋರ್ ಎಲೆಕ್ಟ್ರೋನೆಗೆಟಿವ್ ಐಟಮ್ಗೆ ಅಟ್ಯಾಚ್ ಆಗಿದ್ಯಾ? ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಗೆ ಅಟ್ಯಾಚ್ ಆಗಿದ್ಯಾ? ಅಟ್ಯಾಚ್ ಆಗಿದ್ರೆ ಆ ಹೈಡ್ರೋಜನ್ ನಾವ್ ಏನ್ ಮಾಡ್ಬೋದು? ರೀಪ್ಲೇಸ್ ಮಾಡಬಹುದು. ಓಕೆ, ಸೊ ದಟ್ ಈಸ್ ನೋನ್ ಆಸ್ ಬೇಸಿಸಿಟಿ. ಅರ್ಥ ಆಯ್ತಾ ಇಲ್ವಾ? ಅರ್ಥ ಆಯ್ತು ಸರ್. ಅರ್ಥ ಆಯ್ತು ಸರ್. ಎಸ್ ಸರ್. ಓಕೆ, ಸೊ ಯಾರು ಗೊತ್ತಾಗಿಲ್ಲ ಅಂದ್ರೆ ನೀವು ಪುನಃ ಕೇಳ್ಬೋದು. ಐ ಆಮ್ ರೆಡಿ ಟು ಎಕ್ಸ್ಪ್ಲೈನ್ ಅಗೇನ್. ಸರ್ ಇಲ್ಲಿ HNO3 ನಲ್ಲಿ ಹೈಡ್ರೋಜನ್ ನೈಟ್ರೋಜನ್ ಜೊತೆ ಬಾಂಡ್ ಆಗಲ್ಲ, ಅದು ಆಕ್ಸಿಜನ್ ಜೊತೆ ಮಾತ್ರ ಅಂತ ಹೇಳಿದ್ರಿ ಅಲ್ವಾ? ಹೌದು ಸರ್. ಇಲ್ಲಿ ಮತ್ತೆ HCl ನಲ್ಲಿ Cl ಜೊತೆ ಬಾಂಡ್ ಆಗುತ್ತಾ ಹೈಡ್ರೋಜನ್? ಹೌದು. ಓಕೆ ಸರ್. ಅದನ್ನೇ ನಾನು ಹೇಳಿದ್ದು. ಇಲ್ಲಿ ಯಾವ್ದೇ ಬೇರೆ ಒಂದು ಎಲಿಮೆಂಟ್ ಆದ್ರೂ ಇದೆಯಾ ಹೈಡ್ರೋಜನ್ ಪಕ್ಕ? ನೋ ಸರ್. ಇರೋದ್ ಎರಡೇ, ಹೈಡ್ರೋಜನ್ ಬಿಟ್ರೆ ಕ್ಲೋರಿನ್. ಬಾಂಡ್ ಆಗ್ಬೇಕಾಗಿರೋದು ಅವ್ರಿಬ್ರು ಮಧ್ಯಾಹ್ನ. ಬಟ್ ನಾವು 3 ಆಟಮ್ ಗಳು ಬಂದಾಗ ಈಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಯಾವ್ದು ಬಾಂಡ್ ಆಗಿರ್ಬೋದು, ಯಾವ್ದಕ್ ಆಗಿರ್ಬೋದು. ಆವಾಗ ನಾನು ಇದು ಸ್ಟ್ರಕ್ಚರ್ ಗಳನ್ನ ನಿಮಗೆ ಹೇಗ್ ಬಂತು, ಹೇಗ್ ಬರೆಯೋದು ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಬಟ್ ಈಗ ಬೇಡ, ಅದು ನಿಮ್ಮ ನೆಕ್ಸ್ಟ್ PUC ಕ್ಲಾಸಸ್ ಸ್ಟಾರ್ಟ್ ಆದಾಗ ಅಲ್ಲೇ ಬರುತ್ತೆ ನಿಮ್ಗೆ. ಅವಾಗ ಈಚ್ ಅಂಡ್ ಎವ್ರಿ ಕಾಂಪೌಂಡ್ ಗಳಿಗೂ ಸ್ಟ್ರಕ್ಚರ್ ಬರೆಯೋದನ್ನ ಹೇಳ್ಕೊಡ್ತೀನಿ. ಎಲ್ಲಾ ಕಾಂಪೌಂಡ್ ನಾನ್ ಬರೆಯಕ್ಕಾಗಲ್ಲ, ಒಂದು ಅಷ್ಟನ್ನ ಹೇಳ್ಕೊಡ್ತೀನಿ. ಇನ್ನು ಉಳಿದಕ್ಕೆ ನೀವು ಟ್ರೈ ಮಾಡ್ಬೇಕು. ಸೊ ಇವಾಗ ಎಕ್ಸಾಂಪಲ್ ಎಲ್ಲ ಕ್ಲಿಯರ್ ಆಗಿದ್ಯಾ? ಎಸ್ ಸರ್. So I'll take one more example to confuse you people now. ನಾವು ಇಷ್ಟು ತನಕ ಏನು ಓದಿದ್ವಿ, ಏನು ಕಲ್ತಿದ್ವಿ, ಅದು ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ಮಾಡ್ಕೊ. So now I'll take H3PO4. Okay, and also I'll take H3PO3 ಎರಡನ್ನು ತಗೊಂಡು. ಸೊ ಇವಾಗ ಇವೆರಡರಲ್ಲಿ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು ಬೇಸಿಸಿಟಿಗಳು ಎಷ್ಟಿದೆ ಅಂತ. ಬೋತ್ ದ ಕೇಸಸ್, ಇನ್ ದ ಕೇಸ್ ಆಫ್ H3PO3 as well as in the case of H3PO4. ಸೊ ಇವೆರಡು ಕೇಸಲ್ಲಿ ನಮ್ಗೆ ಬೇಸಿಸಿಟಿಗಳು ಎಷ್ಟಿದೆ ಅಂತ ನಾವು ಚೆಕ್ ಮಾಡಬೇಕು. ಚೆಕ್ ಮಾಡಿ ಆನಂತರ ಯು ಹ್ಯಾವ್ ಟು ಟೆಲ್ ಮಿ ದ ಬೇಸಿಸಿಟಿ. ಚೆಕ್ ಮಾಡಿ ಹೇಳ್ತೀರಾ ಈಗ? H3PO4 ಅಲ್ಲಿ ಬೇಸಿಸಿಟಿ ಎಷ್ಟು? ಸರ್ 3 ಸರ್. ಸರ್ 3. ಸರ್ ಎರಡರಲ್ಲೂ 3 ಇದೆ, ಬೇಸಿಸಿಟಿ 3. ಎರಡರಲ್ಲೂ 3 ಸರ್. Okay, so I'll write here basicity is 3 and I'll write basicity here is equal to 3. Okay,
ಸೊ ಈಗ ನಾನು ಎರಡಕ್ಕೂ ಸ್ಟ್ರಕ್ಚರ್ ಬರೀತೀನಿ. ಸ್ಟ್ರಕ್ಚರ್ ನ ಒಂದ್ಸಲ ಅಬ್ಸರ್ವ್ ಮಾಡ್ಬಿಡೋಣ. ಸರ್ ನೀವು ಬರೀತಿರೋದೇನು ಕಾಣಿಸ್ತಿಲ್ಲ. ಕಾಣಿಸ್ತಿಲ್ಲ? ಕಾಣಿಸ್ತಿದೆ ಸರ್. ಕಾಣಿಸ್ತಿದೆ ಸರ್. ಸರ್ ಯಾರೋ ವಿಡಿಯೋ ಆನ್ ಮಾಡಿದ್ದಾರೆ, ಅದಕ್ಕೆ ಕಾಣಿಸ್ತಿಲ್ಲ. ವಿಡಿಯೋ ಮ್ಯೂಟ್ ಮಾಡ್ಕೊಳ್ಳಿ. ಸರ್ ವಿವೋ 1811 ಅಂತಿದೆಯಲ್ಲ ಅವರು ಸರ್. ನಾನೇ ಇದು ಮಾಡಿದೀನಿ ಬಿಟ್ಟು. ಅದು ವಿವೋ 1811 ನಿಮ್ಮ ನೇಮ್ ನ ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಿಡಪ್ಪ ನನಗೆ. ವಿವೋ 1811 ನಿಮ್ಮ ನೇಮ್ ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ನನಗೆ ಅಟೆಂಡೆನ್ಸ್ ತಗೊಳಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಸತಿಂದ ನೀವು ನೇಮ್ ಚೇಂಜ್ ಮಾಡ್ಕೊಬೇಕಾದ್ರೆ. ಓಕೆ. ಸೊ ಈಗ ಸ್ಟ್ರಕ್ಚರ್ ನೋಡ್ಕೊಳ್ಳೋಣ ಫಸ್ಟ್. ಓಕೆ. ಸೊ ಇದು ಸ್ಟ್ರಕ್ಚರ್ ಯಾವ್ದ್ರದ್ದು? H3PO4 ಇದು ಸ್ಟ್ರಕ್ಚರ್. ಓಕೆನಾ? ಇಲ್ಲಿಗೆ ಇದ್ರದ್ದು ಬರೀತೀನಿ. ಸರ್ ಅಲ್ಲಿ ಡಬಲ್ ಬಾಂಡ್ ಆಕ್ಸಿಜನ್ ಹಾಕಿದಿರಲ್ಲ? ಯಾವ್ದ್ರಲ್ಲಿ? H3PO4 ದಾ? ಎಸ್ ಸರ್. ಸರ್ ಏನಾಯ್ತು ಅದ್ರಲ್ಲಿ? ಹೈಡ್ರೋಜನ್ ಸಿಂಗಲ್ ಬಾಂಡ್ ಹಾಕಿ ಹಾಕೋ ಬದಲು ಇಲ್ಲಿ ಆಕ್ಸಿಜನ್ ಗೆ ಸಿಂಗಲ್ ಬಾಂಡ್ ಹಾಕ್ಬಿಟ್ಟು H2 ಅಂತ ಬರಿಬೋದಲ್ಲ? ಯಾವ್ದ್ರಲ್ಲಿ? ಸರ್ ಇದ್ರಲ್ಲಿ H3PO4 ಅಲ್ಲ? ಹೌದು ಸರ್. ಈಗ ಇಲ್ಲಿ H ಹಾಕಿ ಅಂತ ನೀನ್ ಹೇಳ್ತಾ ಇರೋದು. ಹಾ ಸರ್. ಅದೇ ಈ ಸ್ಟ್ರಕ್ಚರ್ ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕು ನಿಮ್ಗೆ ಅಂದ್ರೆ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಅಲ್ಲಿ ಲೀವಿಸ್ ಡಾಟ್ ಸ್ಟ್ರಕ್ಚರ್ ನಾನು ಮಾಡ್ಬೇಕು. ಆ ಲೀವಿಸ್ ಡಾಟ್ ಸ್ಟ್ರಕ್ಚರ್ ಪ್ರಕಾರ ಇದಾಗ್ಬೇಕು. ಓಕೆ ಸರ್. ಇನ್ನೊಂದ್ ಏನು ಅಂದ್ರೆ ನಾವು ನೆನ್ಪಿಟ್ಕೋಬೇಕು, ಆಕ್ಸಿಜನ್ ಗೆ ಯಾವತ್ತು ಟೆಂಡೆನ್ಸಿ ಇರೋದು ಡಬಲ್ ಬಾಂಡ್ ಮಾಡೋದಕ್ಕೆ ಜಾಸ್ತಿ. ಓಕೆ. ಸೊ ಆದ್ರಿಂದ ಅದು ಡಬಲ್ ಬಾಂಡ್ ಗಳು ಮಾಡಕ್ಕೆ ಫೇವರೇಜ್ ಜಾಸ್ತಿ ಇರುತ್ತೆ. ಅವಾಗ ಸ್ಟೆಬಿಲಿಟಿ ಜಾಸ್ತಿ ಅಂತ ಅವೆಲ್ಲ ನಾವು ತಿಳ್ಕೊಳ್ಳೋಣ. ಈಗ ಸ್ಟ್ರಕ್ಚರ್ ಹಿಂಗೆ ಇರೋದು, ನಾನು ಈ ಸ್ಟ್ರಕ್ಚರ್ ಚೇಂಜೇ ಮಾಡಕ್ಕಾಗಲ್ಲ, ಯಾವ್ದೇ ಕಾರಣಕ್ಕೂ ಚೇಂಜ್ ಮಾಡಕ್ಕಾಗಲ್ಲ. ಓಕೆನಾ? ಓಕೆ ಸರ್. ನಾನ್ ಮಾತ್ರ ಅಲ್ಲ, ಐನ್ಸ್ಟೀನ್ ಬಂದ್ರು ಸ್ಟ್ರಕ್ಚರ್ ನ ಚೇಂಜ್ ಮಾಡಕ್ಕಾಗಲ್ಲ. ಹಿಂಗೇನೆ ನೀವು ಹಂಗೂ ಸ್ಟ್ರಕ್ಚರ್ ಚೇಂಜ್ ಮಾಡ್ಬೇಕು ಅಂದ್ರೆ ಇದ್ರಲ್ಲಿರೋ ಬಾಂಡ್ಗಳನ್ನ ಬ್ರೇಕ್ ಡೌನ್ ಮಾಡ್ಬೋದು. ಬ್ರೇಕ್ ಡೌನ್ ನ ಮಾಡಿ ಬೇರೆ ಒಂದು ಆಟಮ್ ಅಥವಾ ಬೇರೆ ಒಂದು ಎಲಿಮೆಂಟ್ ನ ಇದ್ರ ಜೊತೆಗೆ ರಿಯಾಕ್ಟ್ ಮಾಡಿ ಆಮೇಲೆ ಸ್ಟ್ರಕ್ಚರ್ ನ ಚೇಂಜ್ ಮಾಡ್ಬೋದು. ಓಕೆ ಸರ್. ಓಕೆ. ಸೊ ಇವಾಗ ಎರಡರಲ್ಲೂ ಅಬ್ಸರ್ವ್ ಮಾಡೋಣ. ಈಗ H3PO4 ಅಲ್ಲಿ ಬೆಸಿಸಿಟಿ 3 ಕರೆಕ್ಟ್ ಇದೆಯಾ? ಎಸ್ ಸರ್. ಎಸ್ ಸರ್. ನೀವು ಸ್ಟ್ರಕ್ಚರ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಎಲ್ಲ 3 ಹೈಡ್ರೋಜನ್ ಗೆ ಏನಿದೆ, 3 ಹೈಡ್ರೋಜನ್ ಆಕ್ಸಿಜನ್ ಗೆ ಅಟ್ಯಾಚ್ ಆಗಿದೆ, ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಗೆ ಅಟ್ಯಾಚ್ ಆಗಿದೆ, ಪ್ರಾಬ್ಲಮ್ ಇಲ್ಲ, ಕರೆಕ್ಟ್. ಬೆಸಿಸಿಟಿ 3 H3PO4. ಓಕೆ. ಸ್ವಲ್ಪ ನೆಕ್ಸ್ಟ್ ಬರೋಣ H3PO3 ಇಲ್ಲಿ. ಈಗ ಇಲ್ಲಿ ಹೇಳಿ ಬೆಸಿಸಿಟಿ 3 ಕರೆಕ್ಟ್ ಇದೆಯಾ? 2 ಅಲ್ವಾ ಸರ್? ಟು ಬೆಸಿಸಿಟಿ. Yes, absolutely. ಈ ಕೇಸ್ ಅಲ್ಲಿ ಬೆಸಿಸಿಟಿ 2 ಆಗ್ಬೇಕು. ನೌ ಯು ಗಾಟ್ ಇಟ್ ಕರೆಕ್ಟ್ಲಿ. ಈಗ ನೀವೇ ರೀಸನ್ ಹೇಳ್ಬೋದಲ್ವಾ ಏನಕ್ಕೆ ಬೆಸಿಸಿಟಿ 2 ಆಯ್ತು? ಹೈಡ್ರೋಜನ್ 2 ಆಕ್ಸಿಜನ್ ಜೊತೆ ಮಾತ್ರ ವರ್ತಿಸಿದೆ, ಬಟ್ ಇನ್ನೊಂದು ಹೈಡ್ರೋಜನ್ ಆಕ್ಸಿಜನ್ ಜೊತೆ ವರ್ತಿಸಿಲ್ಲ ಸರ್. ಆಕ್ಸಿಜನ್ ಜೊತೆ ವರ್ತಿಸಿಲ್ಲ ಅಂತ ಹೇಳಕ್ಕಿಂತ ನಾವಿಲ್ಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಗೆ ಅಟ್ಯಾಚ್ ಆಗಿಲ್ಲ ಅಂತ ಹೇಳ್ತೇವೆ ಅಲ್ವಾ? ಈಗ 2 ಹೈಡ್ರೋಜನ್ ನೀವೇನ್ ಅಬ್ಸರ್ವ್ ಮಾಡ್ತೀರಾ, 2 ಹೈಡ್ರೋಜನ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಗೆ ಅಟ್ಯಾಚ್ ಆಗಿದೆ. ಬಟ್ ಫಾಸ್ಫರಸ್ ಯಾವ ಗ್ರೂಪ್ ಅಲ್ಲಿ ಬರುತ್ತೆ? ಫಾಸ್ಫರಸ್ 15 ಅಲ್ಲಿ. ನೈಟ್ರೋಜನ್ ಕೆಳಗಡೆ ಡೌನ್, ನೈಟ್ರೋಜನ್ ಡೌನ್ ಅಲ್ಲಿ ಫಾಸ್ಫರಸ್ ಇದೆ. ನೈಟ್ರೋಜನ್ನೇ ಮೋಸ್ಟ್, ನೈಟ್ರೋಜನ್ ಆಕ್ಸಿಜನ್ ಗಿಂತ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್. ಇನ್ ನೈಟ್ರೋಜನ್ ಕೆಳಗಡೆ ಫಾಸ್ಫರಸ್ ಬೇರೆ ಇದೆ, ಅದು ಇನ್ನೂ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಗುತ್ತೆ. ಸೊ ಆದ್ರಿಂದ ಫಾಸ್ಫರಸ್ ಎಲೆಕ್ಟ್ರೋನೆಗೆಟಿವಿಟಿ ತುಂಬಾ ಕಮ್ಮಿ. ಸೊ ಹೈಡ್ರೋಜನ್ ಫಾಸ್ಫರಸ್ ಗೆ ಡೈರೆಕ್ಟ್ ಆಗಿ ಬಾಂಡ್ ಆಗಿರೋದ್ರಿಂದ ಅದನ್ನ ನಾವು ರೀಪ್ಲೇಸ್ ಮಾಡಕ್ ಆಗಲ್ಲ. ಬಟ್ ಅದರ್ 2 ಏನಿದೆ ಅದನ್ನ ನೀವೇನ್ ಮಾಡ್ಬೋದು? ರೀಪ್ಲೇಸ್ ಮಾಡ್ಬೋದು. ಗೊತ್ತಾಗಿದ್ಯಾ? ಎಸ್ ಸರ್. ಓಕೆ.
ಈ ಒಂದು ಏನು ಟೆಂಡೆನ್ಸಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಬೆಸಿಸಿಟಿ ಅಂದ್ರೆ ನೋಡಿದ ತಕ್ಷಣ H3PO3 ಇದೆ, ಬಟ್ ಅದರಲ್ಲಿ ಬೆಸಿಸಿಟಿ 2 ಬರುತ್ತೆ. ಇದು ಓನ್ಲಿ ಇನ್ ದ ಕೇಸ್ ಆಫ್ ಫಾಸ್ಫರಸ್. ಅರ್ಥ ಆಗ್ತಿದ್ಯಾ? ಫಾಸ್ಫರಸ್ ನ ಬಿಟ್ಟು ಬೇರೆ ಯಾವುದೇ ಒಂದು ಆಸಿಡ್ ಗಳನ್ನ ನೀವು ತಗೊಂಡ್ರೆ ಆ ಆಸಿಡ್ ಗಳಲ್ಲಿ ಎಷ್ಟು ಹೈಡ್ರೋಜನ್ ಇರುತ್ತೋ ಅಷ್ಟನ್ನೇ ನಾವು ತಗೊಳ್ಬಹುದು. ಈಗ H ತಗೊಂಡ್ವಿ, H1 ಇತ್ತು ಫಿಕ್ಸ್, ಒಂದು ಬೆಸಿಸಿಟಿ. H2SO4 ಆಗ H2 ಇತ್ತು, ಸೊ ಅದನ್ನು ನೀವು ಬೆಸಿಸಿಟಿ 2 ಅಂತ ಮಾಡಬಹುದು. ಬಟ್ ಫಾಸ್ಫರಸ್ ಕೇಸಲ್ಲಿ ಮಾತ್ರ ಎಕ್ಸೆಪ್ಷನ್ ಇದೆ ನಮ್ಗೆ, ಅದೊಂದು ಎಕ್ಸೆಪ್ಷನ್ ನೆನ್ಪಿಟ್ಕೊಳ್ಳಿ. ಬೇರೆ ಯಾವ ಕೇಸಲ್ಲೂ ಆತರ ಆಗಲ್ಲ, ಫಾಸ್ಫರಸ್ ಕೇಸಲ್ಲಿ ಮಾತ್ರ ಆಗಲ್ಲ. ಅರ್ಥ ಆಗ್ತಿದ್ಯಾ? ಓಕೆ ಸರ್. ಸೊ ಈಗ ಇಲ್ಲುವೆ ಇನ್ನೊಂದು ಶಾರ್ಟ್ ಟ್ರಿಕ್ ಏನ್ ನಾವು ನೆನ್ಪಿಟ್ಕೋಬಹುದು ಶಾರ್ಟ್ ಆಗಿ ಅಂದ್ರೆ, H3PO4 ಅಲ್ಲಿ ಅಬ್ಸರ್ವ್ ಮಾಡಿ, ಆಕ್ಸಿಜನ್ ಎಷ್ಟಿದೆ? 4 ಇದೆ ಸರ್. ಹೈಡ್ರೋಜನ್ ಎಷ್ಟಿದೆ? 3 ಇದೆ ಅಲ್ವಾ? ಅಂದ್ರೆ ಒಂದು ಆಕ್ಸಿಜನ್ ಮೈನಸ್ ಮಾಡಿದ್ರೆ ಬೆಸಿಸಿಟಿ ಬಂತ ನಮ್ಗೆ? ಎಸ್ ಸರ್ ಎಸ್ ಸರ್. ಅದೇ ರೀತಿ H3PO3 ಆಗುತ್ತಾ? ಎಸ್ ಸರ್. ಒಂದು ಆಕ್ಸಿಜನ್ ಮೈನಸ್ ಮಾಡಿದ್ರೆ ಬೆಸಿಸಿಟಿ 2 ಬರುತ್ತಾ? ಎಸ್ ಸರ್. ಅಷ್ಟೇ. ಸೊ ನೀವು ಫಾಸ್ಫರಸ್ ಯಾವಾಗಿರುತ್ತೆ ಅವಾಗ ಬೆಸಿಸಿಟಿ ಕಂಡುಹಿಡಿಬೇಕು ಅಂದ್ರೆ ಆಕ್ಸಿಜನ್ ಆಟಮ್ ಎಷ್ಟಿರುತ್ತೆ ಅದ್ರಲ್ಲಿ ಒಂದು ಮೈನಸ್ ಮಾಡ್ಬಿಡಿ ಅಷ್ಟೇ. ಓಕೆ, ಸೊ ಅದೊಂದು ಟ್ರಿಕ್ ನೆನ್ಪಿಟ್ಕೊಳ್ಳಿ. ಸೊ ವೆನ್ ಎವರ್ ಯು ಫೈಂಡ್ ಫಾಸ್ಫರಸ್ ಆಸಿಡ್ಸ್, ಸೊ ಫಾಸ್ಫರಸ್ ಇರುವಂತ ಆಸಿಡ್ ಗಳು ನೋಡಿದಾಗ ಆಕ್ಸಿಜನ್ ಆಟಮ್ ನೋಡ್ಬಿಟ್ಟು ಅದ್ರಲ್ಲಿ ಒಂದನ್ನ ಮೈನಸ್ ಮಾಡ್ಬಿಟ್ರೆ ನಿಮ್ಗೆ ಬೆಸಿಸಿಟಿ ಸಿಗ್ತದೆ. ಓಕೆ ಸರ್. ಸೊ ಇಷ್ಟು ಅಬೌಟ್ ಬೆಸಿಸಿಟಿ. ಇನ್ ಅಸಿಡಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ಅಸಿಡಿಟಿ ನಂಬರ್ ಆಫ್ ರೀಪ್ಲೇಸಬಲ್ OH ಆಟಮ್ಸ್ ಅಷ್ಟೇ. ಇದ್ರಲ್ಲಿ ಏನ್ ಮಾಡಿದ್ವಿ? ಬೆಸಿಸಿಟಿಗೆ ಹೈಡ್ರೋಜನ್. ಈ OH ಯಾವ್ದ್ರಲ್ಲಿ ಇರುತ್ತೆ? ಬೇಸಸ್. ಬೇಸಸ್ ಅಲ್ಲಿ ಇರುತ್ತೆ. ಬಟ್ ಬೇಸಸ್ ಅಲ್ಲಿ ನಮ್ಗೆ ಯಾವ್ದೇ ರೀತಿಯಾದ ಈ ತರ ಎಕ್ಸೆಪ್ಷನ್ ಗಳು ಬರಲ್ಲ. NaOH ಇತ್ತು, ಬೆಸಿಸಿಟಿ ಇದು ಅಸಿಡಿಟಿ ಎಷ್ಟು? NaOH ಒಂದು. ಅದೇ ರೀತಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬೆಸಿಸಿಟಿ ಎಷ್ಟು? 2. ಅಷ್ಟೇ. 2. ಸೊ ಇಲ್ಲಿ ನಮ್ಗೆ ಜಾಸ್ತಿ ಕನ್ಫ್ಯೂಷನ್ ಇಲ್ಲ ಇನ್ ದ ಕೇಸ್ ಆಫ್ ಅಸಿಡಿಟಿ. ಓಕೆ, ಬೆಸಿಸಿಟಿ ಯಾವ್ದಕ್ಕೆ ಹೇಳ್ತೀವಿ? ಆಸಿಡ್ಗೆ. ಅಸಿಡಿಟಿ ಯಾವ್ದಕ್ಕೆ ಹೇಳ್ತೀವಿ? ಬೇಸ್ಗೆ. ನೆನ್ಪಿಟ್ಕೊಳ್ಳಿ, ಎರಡು ಉಲ್ಟಾ ಪಲ್ಟಾ. ನೀವು ಅಸಿಡಿಟಿನ ಆಸಿಡ್ಗೆ ಹೇಳಕ್ಕಾಗಲ್ಲ, ಬೆಸಿಸಿಟಿನ ಬೇಸ್ಗೆ ಹೇಳಕ್ಕಾಗಲ್ಲ. Basicity is for acid, acidity is for base. Clear ಆಗಿದೆಯಾ ಅದು? Yes sir. ಬರ್ಕೊಂಡಿದ್ದೀರಾ ಅದನ್ನ? Yes sir. Yes sir. ಬರ್ಕೊಂಡಿರ್ತೀನಿ ಅಂತೀರಾ, ಮತ್ ನಾನೇನಾದ್ರು ಕ್ವಶನ್ ಕೇಳಿದ್ರೆ ಯಾರು ಬಾಯ್ ಬಿಡೋದಿಲ್ಲ. ಕ್ಲಾಸ್ ರೂಮ್ ಅಲ್ಲಿ ಸಿಕ್ಕಬೇಕಾಗಿತ್ತು ನೀವೆಲ್ಲ. ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ. ಬನ್ನಿ. ಓಕೆ, ಸೊ ಇಷ್ಟು ಕ್ಲಿಯರ್ ಆಗಿದೆ ಈಗ? Basicity, acidity, clear ಆಗಿದೆಯಾ? Yes sir. ಎಸ್ ಸರ್ Yes sir. So after this, next we'll take molar volume. So next one what we have is a molar volume. Molar volume can be defined only for gases. Okay, so remember molar volume ಅಂತ ಏನಿದೆ ಅದನ್ನ ನಾವು only gases ಗೆ ಡಿಫೈನ್ Okay, so molar volume is only for gases. So how we can define this one? It is defined as the volume
occupied by 1 mole of gas. So it is nothing but volume occupied by 1 mole of gas. Is the definition. So molar. Okay, so volume occupied by 1 mole of gas. No, I mean ನೋಡೋಣ 1 mole of gas ಅಂದ್ರೆ ಎಷ್ಟು ಅಂತ ಆಮೇಲೆ ನೋಡೋಣ. Molar volume at STP. Molar volume at STP. At STP ಗೊತ್ತಾಗಿರ್ಬೇಕು ನಿಮ್ಗೆ STP ಕಂಡೀಷನ್ ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಅಂತ. So at STP condition, molar volume is equal to 22,400 cm3. Okay. ಇದನ್ನ ನಾವು ತುಂಬಾ ಇಂಪಾರ್ಟೆಂಟ್. ಈ ವ್ಯಾಲ್ಯೂ ಏನು ನಾನು 22,400 ಅಂತ ವ್ಯಾಲ್ಯೂ ಕೊಡ್ತಾ ಇದ್ದೀನಿ ನಿಮ್ಗೆ. ಈ ವ್ಯಾಲ್ಯೂ ತುಂಬಾ ಇಂಪಾರ್ಟೆಂಟ್. ಇದು ನೀವು 2 ವರ್ಷ PUC ಮುಗಿಸಿದ್ರು ಬೇಕು. Most of the numericals in the case of chemistry will have majorly this value. ಈ ವ್ಯಾಲ್ಯೂಗಳು ತುಂಬಾ ಇಂಪಾರ್ಟೆಂಟ್. Okay, so 22,400 cm3 ಅಥವಾ ಇದನ್ನು ನೀವು 22.4 ಲೀಟರ್ಸ್ ಅಂತ ತಗೋ. ಅಂದ್ರೆ 1 ಮೋಲ್ ಆಫ್ ಗ್ಯಾಸ್ ಎಷ್ಟು ವಾಲ್ಯೂಮ್ ನ ಕನ್ಸ್ಯೂಮ್ ಮಾಡುತ್ತೆ ಅಂದ್ರೆ 22,400 cm3 ಆಫ್ ವಾಲ್ಯೂಮ್ ಅಥವಾ 22.4 ಲೀಟರ್ ಆಫ್ ವಾಲ್ಯೂಮ್ ನ ಕನ್ಸ್ಯೂಮ್ ಮಾಡುತ್ತೆ ಅಂತ. ಓಕೆ, ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ಸೊ 1 ಲೀಟರ್ ಬಾಟ್ಲ್ ಎಷ್ಟಿರುತ್ತೆ? ಓಕೆ, 1 ಲೀಟರ್ ಬಾಟ್ಲ್ ನಿಮ್ಗೆ ಸೈಜ್ ಗೊತ್ತಿದೆ. ಅಂತದ್ದು 22.4 ಬಾಟಲ್ಸ್. ಸೊ ಅದಷ್ಟು ಎಷ್ಟು ವಾಲ್ಯೂಮ್ ಬರುತ್ತೆ ಅಷ್ಟು ವಾಲ್ಯೂಮ್ ನ 1 ಮೋಲ್ ಆಫ್ ಗ್ಯಾಸ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಅದನ್ನ ನಾವು ಮೋಲಾರ್ ವಾಲ್ಯೂಮ್ ಅಂತ ಕರಿತೀವಿ. ಸೊ ದಟ್ ಈಸ್ ನೋನ್ ಆಸ್ ಮೋಲಾರ್ ವಾಲ್ಯೂಮ್. ಗೊತ್ತಾಗಿದೆಯಾ ಮೋಲಾರ್ ವಾಲ್ಯೂಮ್ ಅಂದ್ರೆ ಏನು ಅಂತ? ಹೇಳಪ್ಪ ಸರ್, ರಿಪೀಟ್ ಮಾಡಿ ಇನ್ನೊಂದ್ಸರಿ. ಸೊ ಮೋಲಾರ್ ವಾಲ್ಯೂಮ್ ಅಂದ್ರೆ ವಾಲ್ಯೂಮ್ ಆಕ್ಯುಪೈಡ್ ಬೈ 1 ಮೋಲ್ ಆಫ್ ಗ್ಯಾಸ್. ಸೊ 1 ಮೋಲ್ ಆಫ್ ಗ್ಯಾಸ್ ನ ನಾವು ತಗೊಂಡ್ರೆ ಅದ್ರ ಎಷ್ಟು ವಾಲ್ಯೂಮ್ ನ ಆಕ್ಯುಪೈ ಮಾಡಬಹುದು ಅಂದ್ರೆ ಇಟ್ ಕ್ಯಾನ್ ಆಕ್ಯುಪೈ 22,400 cm3 ಅಥವಾ 22.4 ಲೀಟರ್ಸ್ ಆಫ್ ವಾಲ್ಯೂಮ್ ನ ಅದು ಆಕ್ಯುಪೈ ಮಾಡಬಹುದು. ಅಷ್ಟು ಜಾಗನ ಆಕ್ಯುಪೈ ಮಾಡಿದ್ರೆ ಆ ಗ್ಯಾಸ್ ನ ನಾವೇನಂತ ಕರಿತೀವಿ? 1 ಮೋಲ್ ಆಫ್ ಗ್ಯಾಸ್ ಇದೆ ಅಂತ ಕರಿತೀವಿ. ಮತ್ತೆ ಅದು ವಾಲ್ಯೂಮ್ ನ ಏನಂತ ಕರಿತೀವಿ? ಮೋಲಾರ್ ವಾಲ್ಯೂಮ್ ಅಂತ ಕರಿತೀವಿ. So what is the molar volume at STP? Or how much is the molar volume at STP ಅಂತ ಕೇಳಿದ್ರೆ 22.4 ಲೀಟರ್ ಅಥವಾ 22,400 cm3 ಅಂತ ನಾವು ಬರೀತೀವಿ. ಅಥವಾ 1 ಮೋಲ್ ಆಫ್ ಗ್ಯಾಸ್ ಎಷ್ಟು ವಾಲ್ಯೂಮ್ ನ ಆಕ್ಯುಪೈ ಮಾಡಬಹುದು ಅಂದ್ರೆ ಏನ್ ಬರೀತೀರಾ? 22,400 cubic centimeter. Yes. Okay. So ಅದಷ್ಟೇ. So that is very important. So 1 ಮೋಲ್ ಆಫ್ ಗ್ಯಾಸ್ ಎಷ್ಟು ವಾಲ್ಯೂಮ್ ನ ಆಕ್ಯುಪೈ ಮಾಡಬಹುದು ಅನ್ನೋದು ನಮ್ಗೆ ಗೊತ್ತಿದೆ. ಬಟ್ ಇಲ್ಲಿ ಕಂಡೀಷನ್ ಇಂಪಾರ್ಟೆಂಟ್. ಅಟ್ STP ಕಂಡೀಷನ್ ಅಲ್ಲಿ ಮಾತ್ರ ಇಷ್ಟು ಪಾಸಿಬಲ್. ನೀವು ಈ ಕಂಡೀಷನ್ ಚೇಂಜ್ ಮಾಡಿದ್ರೆ ಇದು ವೇರಿಯೇಷನ್ ಆಗುತ್ತೆ. ನಿಮ್ಗೆ ಏನಾದ್ರು ಈ ಕಂಡೀಷನ್ ಕೊಟ್ಟಿಲ್ಲ ಅಂದ್ರೆ STP ಅಂತ ಕೊಟ್ಟಿಲ್ಲ ಅಂದ್ರೆ ನೀವು ಇದನ್ನ ತಗೊಳಕ್ ಆಗಲ್ಲ. STP ಅಂತ ಕೊಟ್ಟಿದ್ರೆ ಮಾತ್ರ ಯು ಕ್ಯಾನ್ ಕನ್ಸಿಡರ್ ದಿಸ್ ಒನ್, ಈ ವ್ಯಾಲ್ಯೂಸ್ ನ. ಓಕೆ, ಸೊ ಆವಾಗ 1 ಮೋಲ್ ಆಫ್ ಗ್ಯಾಸ್ ಎಷ್ಟು ವಾಲ್ಯೂಮ್ ನ ಕನ್ಸಿಡರ್ ಮಾಡುತ್ತೆ ಅಟ್ STP ಅಂದಾಗ ಯು ಕ್ಯಾನ್ ರೈಟ್ ದಿಸ್ ಒನ್. ಅಟ್ STP ಅಲ್ಲ ಅಂದ್ರೆ ಅದು ಎಷ್ಟು ಅಂತ ಯಾರಿಗೂ ಗೊತ್ತಿಲ್ಲ, ನಾವ್ ಹೇಳಕ್ ಬರಲ್ಲ. ಅದು ಸ್ಟ್ಯಾಂಡರ್ಡ್ ಕಂಡೀಷನ್ ಅಲ್ಲಿ ಮಾತ್ರ ಇಟ್ ಕ್ಯಾನ್ ಬಿ ಪ್ರೆಡಿಕ್ಟೇಬಲ್. ಕ್ಲಿಯರ್ ಆಗಿದೆ ಈಗ? ಸೊ ಇಲ್ಲಿ ನಮ್ಗೆ ಡೌಟ್ ಇರೋದೀಗ ಏನಿದು 1 ಮೋಲ್ ಆಫ್ ಗ್ಯಾಸ್ ಅಂತ, ಹೌದಾ? ಗೊತ್ತಿದೆಯಾ ಯಾರಿಗಾದ್ರೂ 1 ಮೋಲ್ ಅಂದ್ರೆ ಏನು ಅಂತ? ಅಥವಾ ಏನಾದ್ರೂ ಗೆಸ್ಸಿಂಗ್? Okay, so I'll come to that.
So next concept of us is that is going to be mole concept. Mole. So English ಅಲ್ಲಿ mole ಅಂದ್ರೆ ನಿಮ್ಗೆಲ್ಲ ಮಾಮೂಲಿ ಮಚ್ಚೆ ಅಂತ ಗೊತ್ತಿರಲ್ಲ ಅಲ್ವಾ, ಅದನ್ನ ಮೋಲ್ ಅಂತ ಕರೀತಾರೆ. ಅದೊಂದು ಐಡೆಂಟಿಫಿಕೇಶನ್ಗೆ, ಪರ್ಸನ್ಸ್ ಐಡೆಂಟಿಫಿಕೇಶನ್ಗೆ ಮೋಲ್ ಅನ್ನೋದು ಯೂಸ್ ಮಾಡ್ತಾರೆ. ಬಟ್ ನಮ್ ಕೆಮಿಸ್ಟ್ರಿಲಿ ಮೋಲ್ ಅನ್ನೋದು ಮಚ್ಚೆ ಅಲ್ಲ. ಹಿಯರ್ ಇನ್ ಕೆಮಿಸ್ಟ್ರಿ ಮೋಲ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಅನ್ ಅವಗಾಡ್ರೋಸ್ ನಂಬರ್. ಇವಾಗ ನಿಮ್ಗೆಲ್ಲ ನೆನಪಾಗುತ್ತೆ. ಏನಾದ್ರು ಡೌಟ್ ಇದೆಯಾ ಲೇಖನ? Sir, mole 6.022 into 10 to the power of 12 carbon atoms. Correct. ಹೌದು, ಅದೇ. So that is nothing but Avogadro number. Yes, sir. Right? Yes. Good. So ಇದು ವ್ಯಾಲ್ಯೂ. ಸೊ ಈ ವ್ಯಾಲ್ಯೂ ಏನಿದೆ ಅವಗಾಡ್ರೋಸ್ ನಂಬರ್ ಅಂತ ನಾವೇನ್ ತಗೋತೀವಿ ಅದನ್ನೇ ನಾವು ಮೋಲ್ ಅಂತ ಕರೀತೀವಿ. ಸೊ ಹಾಗಾದ್ರೆ ಮೋಲ್ ನಾವು ಹೇಗೆ ಡಿಫೈನ್ ಮಾಡಬಹುದು ಅಂದ್ರೆ, ಈ ಅವಗಾಡ್ರೋ ಏನ್ ಮಾಡ್ದ ಅಂದ್ರೆ, ಈ ವಾಂಟೆಡ್ ಟು ಡಿಟರ್ಮೈನ್ how many number of carbon atoms are there in 12 gram of C12 ಅಲ್ವಾ. ನಾನು ಇದನ್ನ ನಿಮ್ಗೆ ಕಾರ್ಬನ್ 12 ನ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ದೆ? ಅಟಾಮಿಕ್ ಮಾಸ್ ಹೇಳ್ಬೇಕಾದ್ರೆ ಹೇಳಿದ್ನೆ ಅಲ್ವಾ ಕಾರ್ಬನ್ 12. ಆ 12 ಗ್ರಾಮ್ ಆಫ್ ಕಾರ್ಬನ್ 12 ಐಸೋಟೋಪ್ ಇದೆಯಲ್ಲ, ಅದರಲ್ಲಿ ಎಷ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದೆ ಅನ್ನೋದನ್ನ ಅವಾಗಾದ್ರೂ ಫೈಂಡ್ ಔಟ್ ಮಾಡ್ಬೇಕು. ಸೊ ಅವನು ಆ 12 ಗ್ರಾಮ್ ಆಫ್ ಕಾರ್ಬನ್ 12 ಅಲ್ಲಿ ಟೋಟಲ್ ಆಗಿ ಇರುವಂತ ನಂಬರ್ ಆಫ್ ಆಟಮ್ಸ್ ಎಷ್ಟು ಅಂತ ಹೇಳ್ದ? 6.022 into 10 raised to 23 ಆಟಮ್ಸ್ ಗಳಿದಾವೆ ಅಂತ. ಓಕೆ, ಸೊ 12 ಗ್ರಾಮ್ ಆಫ್ ಕಾರ್ಬನ್ 12 ನೀವು ಐಸೋಟೋಪ್ ತಗೊಂಡ್ರೆ ಅದರಲ್ಲಿ ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇಸ್ ಈಕ್ವಲ್ ಟು 1 ಮೋಲ್. Okay, so we can, on that basis we can even call this mole as any substance which contains Avogadro number of entities. Contains Avogadro number of entities. ಸೊ ಇದನ್ನ ಅವನು ಮೋಲ್ ಅಂತ ಡಿಫೈನ್ ಮಾಡೋದು. ಯಾವ್ದಾದ್ರು ಸಬ್ಸ್ಟೆನ್ಸ್ ಆಗ್ಲಿ ಅದರಲ್ಲಿ ಅವಗಾಡ್ರೋ ನಂಬರ್ ಆಫ್ ಎಂಟಿಟೀಸ್ ಇದ್ದರೆ ಅದನ್ನ ನಾವು 1 ಮೋಲ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಅವಗಾಡ್ರೋ ನಂಬರ್ ಆಫ್ ಎಂಟಿಟೀಸ್ ಅಂದ್ರೆ ಎಷ್ಟು ಇರಬೇಕು? 6.022 into 10 raised to 23 ಇರಬೇಕು. ಓಕೆ, ಸೊ ಅದನ್ನ ನಾವು he called it as mole. ಸೊ ಇನ್ನು ಸ್ವಲ್ಪ ಎಲಾಬ್ರೇಟ್ ಮಾಡೋದಾದ್ರೆ ಇದನ್ನ ನಾವು, ಸೊ ನಾವು ಇದನ್ನ ಇನ್ ಟರ್ಮ್ಸ್ ಆಫ್ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಡಜನ್ ಅಂತ ನಮ್ಗೆ ಗೊತ್ತಿತ್ತು ಅಲ್ವಾ. ಡಜನ್ ಆಫ್ ಆಪಲ್ಸ್ ಅಂದ್ರೆ ಎಷ್ಟು ಆಪಲ್ ಸಿಗುತ್ತೆ ನಿಮ್ಗೆ? 12 ಅಲ್ವಾ. ಡಜನ್ ಆಫ್ ಬುಕ್ಸ್ ಅಂದ್ರೂ ಅಷ್ಟೇ ಸಿಗುತ್ತಾ? ಪೆನ್ ಅಂದ್ರೂ ಅಷ್ಟೇ ಸಿಗುತ್ತಾ? ಪೆನ್ಸಿಲ್ ಆದ್ರೂ ಅಷ್ಟೇ ಸಿಗುತ್ತಾ? ಓಕೆ, ಇಷ್ಟರಲ್ಲೂ ನೀವು ಅಬ್ಸರ್ವ್ ಮಾಡೋದಾದ್ರೆ ಡಜನ್ ಅನ್ನುವಂಥದ್ದು ಸೇಮ್ ಇದೆ ಎಲ್ಲಾ ಕೇಸಲ್ಲಿ, ಹೌದಾ? ವಸ್ತುಗಳು ಚೇಂಜ್. Yes, very good. Object is changing here. The quantity which we are writing here, that is same. The quantity is same. ನೀವು ಡಜನ್ ಅಂತ ತಕೊಂಡ್ರೆ ಅದ್ರಲ್ಲಿ ಕ್ವಾಂಟಿಟಿ 12 ನಿಮ್ಗೆ ಬರೋದು. 13ನ ಡಜನ್ ಅಂತೀರಾ? 6ನ ಡಜನ್ ಅಂತೀರಾ? No, sir. 12 is a dozen. 12 is a dozen, right? So ಇಲ್ಲಿ ನಮ್ಗೆ ಅಬ್ಸರ್ವ್ ಮಾಡಿ ನೀವು, ಆಬ್ಜೆಕ್ಟ್ ಏನಿದೆ ಆಬ್ಜೆಕ್ಟ್ ಚೇಂಜ್ ಆಗ್ತಿದೆ ನಿಮ್ಗೆ. ಆಬ್ಜೆಕ್ಟ್ ಇಸ್ ಚೇಂಜಿಂಗ್, ಬಟ್ ದ ವರ್ಡ್ ಡಜನ್ ಡಸಂಟ್ ಚೇಂಜ್. Am I right? No, sir. Right. I'm right. Sir, dozen ಎಲ್ಲಾದ್ರಲ್ಲೂ ಇದೆ. ಡಜನ್ ಚೇಂಜ್ ಆಗಲ್ಲ. ಅದನ್ನೇ ನಾನು ಹೇಳಿದ್ದು. The word dozen doesn't change ಅಂತ ಹೇಳಿದ್ದು. ಸರ್ ಡಜನ್. The word doesn't change. So object ಇಲ್ಲಿ ಏನಾಗ್ತದೆ ನಮಗೆ ಕಾನ್ಸ್ಟೆಂಟ್, ಬಟ್
ಐ ಮೀನ್ ಸಾರಿ ಆಬ್ಜೆಕ್ಟ್ ಏನಿದೆ ಇಲ್ಲಿ ಚೇಂಜ್ ಆಗ್ತಾ ಇದೆ, ಬಟ್ ನಮ್ಗೆ ಡಜನ್ ಅಂತ ಏನ್ ಕ್ವಾಂಟಿಟಿ ತಗೊಂಡ್ರೆ ಅದು ಚೇಂಜ್ ಆಗ್ತಾ ಇದೆ. ಅದೇ ರೀತಿಲಿ ನಾನು ಈಗ ಇಫ್ ಐ ಟೇಕ್ ಆಟಮ್, if I take molecule, if I take electrons, or if I take protons and neutrons as well, ಇದಿಷ್ಟನ್ನು ತಗೊಂಡ್ರೆ ಇದಿಷ್ಟು ಏನು ಆಬ್ಜೆಕ್ಟ್ಸ್ ಗಳು. ಓಕೆ, ಆಟಮ್, ಮಾಲಿಕ್ಯೂಲ್, ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಇದೆಲ್ಲ ಏನು ಆಬ್ಜೆಕ್ಟ್ಸ್. ಬಟ್ 1 ಮೋಲ್ ಅನ್ನೋದೇನಿಲ್ಲಿ ಕಾನ್ಸ್ಟೆಂಟ್ ಇದೆ, ಇದು ಚೇಂಜ್ ಆಗುತ್ತೆ. 1 mole of atom ಅಂದ್ರೂ 6.02 into 10 to the power of 23 ನೇ. 1 mole of molecule ಅಂದ್ರೂ 6.02 into 10 to the power of 23 ನೇ. ಎಲೆಕ್ಟ್ರಾನ್ ಆದ್ರೂ, ಪ್ರೋಟಾನ್ ಆದ್ರೂ, ನ್ಯೂಟ್ರಾನ್ ಯಾವ್ದಾದ್ರೂ ಅದು 6.02 into 10 to the power of 23 ನೇ. Okay, so here also you can observe the object is changing, but the value, the quantity is not changing. Are you getting what I'm saying? Yes, sir. Okay, so illu kuda in the case of 1 mole ಅಥವಾ mole concept allu ನಾವು ಆಬ್ಜೆಕ್ಟ್ ನ ಯಾವ್ದಾದ್ರು ತಗೋಬಹುದು. ಈಗ ಫಾರ್ ಎಕ್ಸಾಂಪಲ್ ನಾನು 1 mole of chocolates ಅಂದ್ರೆ ಎಷ್ಟು ಸಿಗುತ್ತೆ ನಿಮಗೆ? 6.022 ಅಷ್ಟು. ಓಕೆ, ಅದು ಅರ್ಥ. 1 mole of anything is equal to 6.022. ಕ್ಲಿಯರ್ ಆಗಿದೆ ಅಲ್ವಾ ಅದು ನಮ್ಗೆ? Yes, sir. Okay, so that is what a mole is. So ಅದನ್ನ ನಾವು ಮೋಲ್ ಅಂತ ಕರಿತೀವಿ. ಸೊ ಇಲ್ಲಿ ಹಾಗಾದ್ರೆ ನಾವು ಇನ್ನೂ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಬೇಕಾಗಿರೋದೇನು? I'll clear this. So we have already studied about 1 AMU. So ಇಲ್ಲಿ 12 AMU is equal to 1 carbon atom. Okay, 12 AMU is equal to what? 1 carbon atom. Atomic mass unit. ಇದನ್ನ ನಾನು 12 AMU ನ ನಾನು 12 ಗ್ರಾಮ್ ಅಂತ ಏನಾದ್ರು ಬರೆದ್ರೆ, gram, that will be equal to 1 mole of carbon atom. ಡಿಫರೆನ್ಸ್ ಅರ್ಥ ಮಾಡ್ಕೊಳ್ಳಿ ಈಗ ಕರೆಕ್ಟ್ ಆಗಿ. 12 AMU ಅಂದಾಗ ಐ ಆಮ್ ಟಾಕಿಂಗ್ ಅಬೌಟ್ 1 particular carbon atom. When I am talking 12 gram, I am saying it is 1 mole of carbon atom. Differences artha agtidya? Nodi, 1 AMU andre ಏನು ಹೇಳಿದ್ವಿ? 1 AMU ಅಂದ್ರೆ is equal to 1/12th mass of an atom of carbon 12 isotope ಅಂತ ಹೇಳಿದ್ವಿ ಅಲ್ವಾ? Yes sir. ಬರೀ AMU ಅಂದ್ರೆ 1/12th mass ಅಂತ. ಸೊ 12 AMU ಅಂದ್ರೆ ಏನಾಗುತ್ತೆ? ಅದು 12/12 1 ಆಗಲ್ವಾ? Yes, sir. ಸೊ ಅಂದ್ರೆ ಒಂದು ಮಾಸ, ಒಂದು ಆಟಮ್ದು ಕಾರ್ಬನ್ 12 ಐಸೋಟೋಪ್ ಆಯ್ತು ಮಾಸ್ ಅಂತ. 12 AMU is equal to ಒಂದು ಕಾರ್ಬನ್ದು ಆಟಮ್ದು ಮಾಸ್. ಕ್ಲಿಯರಾ? Yes, sir. ಅದು ಅಟಾಮಿಕ್ ಮಾಸ್ ಯೂನಿಟ್ ಅಲ್ಲಿ. ಅದೇ ಅಟಾಮಿಕ್ ಮಾಸ್ ಯೂನಿಟ್ ನ ನಾನು 12 ಗ್ರಾಮ್ ಅಂತ ಮಾಡ್ಬಿಟ್ರೆ ಅದ್ರಲ್ಲಿ ಎಷ್ಟು ಆಟಮ್ಸ್ ಇದೆ ಅಂದ್ರೆ ಈಗ ಎಷ್ಟು ಆಟಮ್ಸ್ ಇರುತ್ತೆ ಇದ್ರಲ್ಲಿ? 1 mole of carbon. ಅಲ್ವಾ? ಅಂದ್ರೆ ಈ 12 ಗ್ರಾಮ್ ಎಷ್ಟು ಆಟಮ್ಗಳದ್ದು ವೆಯ್ಟ್? 6.022 into 10 to the power of 23 atom. Yes, exactly. ಅರ್ಥ ಆಗ್ತಿದ್ಯಾ? ಈ 12 ಗ್ರಾಮ್ ಅಂದ್ರೆ ಏನರ್ಥ? 6.022 into 10⁻23 ಕಾರ್ಬನ್ ಆಟಮ್ಸ್ ಗಳು ಇರ್ತಾವಲ್ವಾ? ಆ ಕಾರ್ಬನ್ ಆಟಮ್ಸ್ ಗಳದ್ದು ತೂಕ ಎಷ್ಟು ಅಂದ್ರೆ 12 ಗ್ರಾಮ್. ಅದೇ ನಾನು ಒಂದು ಕಾರ್ಬನ್ ಆಟಮ್ ನ ಕೊಟ್ಬಿಟ್ಟು ನಿಮ್ಗೆ ಇದ್ರ ತೂಕ ಎಷ್ಟು ಅಂದ್ರೆ ಏನ್ ಹೇಳ್ತೀರಾ? 6. ಒಂದು ಕಾರ್ಬನ್ ಆಟಮ್
ಸರ್ 12 ಗ್ರಾಮ್ 12 AMU 12 AMU ಬರ್ಬೇಕು. ಗ್ರಾಮ್ ನೀವು ಮೆನ್ಷನ್ ಮಾಡಿದಾಗ ಮೋಲ್ ಇರುತ್ತೆ ವ್ಯಾಲ್ಯೂ, ನೆನ್ಪಿಟ್ಕೊಳ್ಳಿ. ಗ್ರಾಮ್ ಅಂತ ಬಂದ್ರೆ ಮೋಲ್, AMU ಅಂತ ಬಂದಾಗ ಒಂದ್ ಸಿಂಗಲ್ ಆಟಮ್ ಮಾಸ್, ಒಂದ್ ಸಿಂಗಲ್ ಆಟಮ್. ಅರ್ಥ ಆಗ್ತಿದ್ಯಾ? ಸೊ 12 AMU is one single atom ಕಾರ್ಬನ್ದು ಮಾಸ್. 12 ಗ್ರಾಮ್ ಏನಿರೋದು 1 ಮೋಲ್ ಆಫ್ ಕಾರ್ಬನ್ ಆಟಮ್ದು ಮಾಸ್. ಓಕೆನಾ? ಅರ್ಥ ಆಯ್ತಾ ಅದು? ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಐ ವಿಲ್ ಟೇಕ್ N2. Okay. So N2 is a molecular atom. N2 molecular atom. ಆಟಮ್ ಪುನಃ ನಾನು ಫಸ್ಟ್ ಇಂದ ಬಿಡ್ಸ್ಕೊಂಡು ಸ್ಟಾರ್ಟ್ ಮಾಡಬೇಕು. ಸರ್ ಮಾಲಿಕ್ಯೂಲ್ ಮಾಲಿಕ್ಯೂಲ್ ಅಲ್ವಾ? ಗ್ರೂಪ್ ಆಫ್ ಆಟಮ್ ತಾನೇ ಇದು. 2 ಆಟಮ್ ಕಂಬೈನ್ ಆಗಿದೆಯಲ್ಲ. ಇದು ಮಾಲಿಕ್ಯೂಲ್. ಡೈ ಅಟಾಮಿಕ್ ಮಾಲಿಕ್ಯೂಲ್ ತಾನೇ ಇದು. Yes, sir. 2 ಆಟಮ್ ಇರುವಂತದ್ದು ಇದನ್ನ ನಾವು ಡೈಅಟಾಮಿಕ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಈಗ ನಮಗ್ ಗೊತ್ತಿದೆ ಒಂದು ನೈಟ್ರೋಜನ್ ಆಟಮ್ದು ಮಾಸ್ ಎಷ್ಟಿದೆ? 14 ಇದೆ. ಓಕೆ, ಒಂದು ನೈಟ್ರೋಜನ್ ಆಟಮ್ 14 AMU. ಸೊ 2 ಅಂದ್ರೆ ಎಷ್ಟಾಯ್ತು? 28 AMU. ಓಕೆನಾ? ಸೊ ಹಾಗಾದ್ರೆ 1 mole of N2 is equal to how much? ಹೇಳಿದ್ರೆ ಅರ್ಥ ಆಗಿದೆ ನಿಮ್ಗೆ. 2 mole of carbon atom. 6.022 into 10 to the power of 23 into all into 28. That 1 mole of N2 is equal to 28 gram. ಗೊತ್ತಾಯ್ತಾ ಇಲ್ವಾ? ಸರ್ ಗೊತ್ತಾಯ್ತು. ನೋಡಿ, ನೈಟ್ರೋಜನ್ದು ಒಂದು ಸಿಂಗಲ್ ಆಟಮ್ 14 AMU ಆಯ್ತಾ? 2 ಆಟಮ್ ಸೇರಿಸಿದ್ರೆ 28 AMU ಬಂತು. ಹಾಗಾದ್ರೆ 1 ಮೋಲ್ ಆಫ್ N2 ಅಲ್ಲಿ ಎಷ್ಟು? 1 ಮೋಲ್ ಆಫ್ N2 ವೇಟ್ ಎಷ್ಟು ಅಂದ್ರೆ 28 ಗ್ರಾಮ್ ಅಷ್ಟೇ. ನಾವು ಒಂದು ಕಾರ್ಬನ್ ಆಟಮ್ದು ಮಾಸ್ ಎಷ್ಟು ಹೇಳಿದ್ರೆ ನೀವು? 12 AMU ಅಂದ್ರೆ. ಹಾಗಾದ್ರೆ ನಾನು 1 ಮೋಲ್ ಆಫ್ ಕಾರ್ಬನ್ ಆಟಮ್ ಎಷ್ಟಪ್ಪ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? 12 ಗ್ರಾಮ್ ತಾನೆ. ಇದಕ್ಕೂ ಇರೋ ಡಿಫ್ರೆನ್ಸ್ ಏನು? ನಾನು ಆಟಮ್ ಬಗ್ಗೆ ಮಾತಾಡಿದ್ದೀನಿ, ನೀನ್ ಮಾಲಿಕ್ಯೂಲ್ ಬಗ್ಗೆ ಮಾತಾಡಿದೀನಿ ಅಷ್ಟೇ. ಸರ್ ಹಾಗಾದ್ರೆ ನಾವು C2 ಅಂತ ಬರೆದ್ರೆ ಅಲ್ಲಿಗೆ ನಾವು 24 ಅಂತ ಆಗುತ್ತಾ ಅಲ್ಲಿ? ಖಂಡಿತವಾಗ್ಲು. ಓಕೆ ಸರ್. 2 ಆಟಮ್ ಅಂತ ಆಗ್ಬೇಕು ಇಲ್ಲಿ. ಹಂಗಾರೆ ನೀನ್ 2 ಆಟಮ್ 2 ಕಾರ್ಬನ್ ಆಟಮ್ ತಗೊಂಡ್ರೆ 24 AMU ಅಲ್ವಾ? ಹಾಗಾದ್ರೆ ಇಲ್ಲಿ ಎಷ್ಟು ಮೋಲ್ ಆಗ್ಬೇಕು ಇಲ್ಲಿಗೆ? 2 moles. 2 moles. ಹೌದು, 2 moles ಆಫ್ ಕಾರ್ಬನ್ ಆಟಮ್ ಡಬಲ್ ಆಗ್ಲೇಬೇಕಲ್ಲ. ಕ್ಲಿಯರ್ ಆಗಿದ್ಯಾ? ಎಸ್ ಸರ್. ನೋಡಿ, ಆಬ್ಜೆಕ್ಟ್ ಇಲ್ಲಿ ಚೇಂಜ್ ಆಗ್ತಿದೆ ಬಟ್ ವ್ಯಾಲ್ಯೂ ಅಲ್ಲ. ಓಕೆ, ಆಬ್ಜೆಕ್ಟ್ ನೋಡಿ, ಫಸ್ಟ್ ರಲ್ಲಿ ಆಟಮ್ ಅಂತ ಹೇಳಿದೆ, ಸೆಕೆಂಡ್ ರಲ್ಲಿ ಮಾಲಿಕ್ಯೂಲ್ ಅಂತ ಹೇಳ್ತಾ ಇದೀನಿ. ಆಬ್ಜೆಕ್ಟ್ ಈಸ್ ಚೇಂಜಿಂಗ್ ಬಟ್ ಆಟಮ್ ರಿಮೇನ್ಸ್, ಸಾರಿ ಏನು, ಕ್ವಾಂಟಿಟಿ ರಿಮೇನ್ಸ್ ದ ಸೇಮ್. ಅರ್ಥ ಆಗಿದ್ಯಾ? ಓಕೆ ದೆನ್. ಸೊ ಇಷ್ಟು ನೆನ್ಪಿಟ್ಕೊಂಡಿರಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಐ ವಿಲ್ ಸ್ಟಾಪ್ ಅಟ್ ದಿಸ್ ಪಾಯಿಂಟ್. ಸೊ ರಿಮೈನಿಂಗ್ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್. ಇಸ್ ದಟ್ ಕ್ಲಿಯರ್ ಟು ಯು ಆಲ್? Yes, sir. Yes, sir. Okay then. Thank you all. Have a good day. Thank you, sir. Thank you, sir.